ಪ್ರಕಾರವಾಗಿ ಮಾಸ್ಟರ್ ಮಾತಾಡಿದ ಭಾಷೆ ಅವರು ಪಾಲಕನು ಕೂಡ ಇವತ್ತೊಂದು ನಿಮಿಷ ಹಣ್ಣು ಸಾಂಪ್ರದಾಯಿಕ ಕಳಸ ಪ್ರಿಯರಾದಂಥ ಶ್ರೀಮಂತ ಜಗದಂದೆ ಜಗದ್ಗುರು ದೇಹು ನಿವಾಸಿ ದೇಹು ಗ್ರಾಮ ಅಂದ್ರೆ ಮಹಾರಾಷ್ಟ್ರದಿಂದ ಇಲ್ಲಿ ಇದು ಹೆಂಗ್ ಬಂತು ನಮ್ಗೆ ಹೆಂಗದ ಸಂಪ್ರದಾಯ ಬೆಳಿತಿ ಅಂತಂದ್ರೆ ಸಹಜ ಬೋಲನೆ ಅಂತಾರ ಅಂತದನ್ನ ಮಹಾತ್ಮರು ಸಹಜವಾಗಿ ನಮಗೆ ಏನೋ ಒಂದು ನಮ್ಮ ಸುದೈವ ನಮ್ಮ ಕರ್ನಾಟಕದ ಒಂದು ಭಾಗ್ಯ ಅಂತದ್ದು ತುಕಾರಾಮ್ ಮಹಾರಾಜರು 4,01,64,000 ಅಭಂಗ ರಚನೆ ಮಾಡಿ ಅದರಾಗ ಒಂದು ಅಭಂಗ ಇದು ಯಾವುದು ಅಂತ ಗೌರವ ಅದಕ್ಕೆ ಅನಂತ ಬ್ರಹ್ಮಾಂಡ ಯಾಕೆ ಬರೆದ್ರು ಕೆಲವೊಂದು ದಿವಸ ಕೆಲವೊಂದು ಅಭಂಗ ಬೇಕು. ಪ್ರಥಮ ದಿವಸ ಸಂತಪರ ಬೇಕು, ಎರಡನೇ ದಿವಸ ನಾಮಪರ ಭಕ್ತಿಪರ ಉಪದೇಶಪರ ಹಂಗ ದಿವಸ ಹಂಗನ್ನ ಉಪಯೋಗ ಮಾಡ್ಕೊಂತಾರೆ. शेवटी ಇವತ್ತಿನ ದಿವಸ ಸ್ವಲ್ಪ ಕಾರ್ಯಕ್ರಮ ಇರ್ತದೆ. ಕಾಯಿ ಸವಾಲ ಮತ್ತು ಕಿರಾಪತಿ ದ್ವಾದಶಿ ಎಷ್ಟು ಟೈಮ್ ಕೊಟ್ರ ಅಂತಂದ್ರೆ ಅರ್ಧ ತಾಸು ಟೈಮ್ ಕೊಟ್ಟಾರ. ಅಷ್ಟರೊಳಗನ ಎಷ್ಟು ಪರಮಾತ್ಮನ ಸೇವಾ ಆಗ್ತತಿ ಅಷ್ಟನ್ನ ಮಾತಾಡಿ ಆದಷ್ಟು ದೊಡ್ಡ ಕಾರ್ಯಕ್ರಮ ಮಂಗಲ ಮಾಡಿ ಅದಕ್ಕೋಸ್ಕರವಾಗಿ ಮುಂತಾದಲ್ಲಿ ನಡಿಬೇಕು ಆಗ್ಬೇಕು ಅಂತಂದ್ರೆ ದೊಡ್ಡವ್ರಿಗೊಂದು ಆಶೀರ್ವಾದ ಬೇಕು ಮಹಾತ್ಮರದು. ಅದಕ್ಕೆ ಅನಂತ ಬ್ರಹ್ಮಾಂಡವುದರಿ ಅಂದ್ರೆ ಅನಂತ ಅಂದ್ರೆ ಎಷ್ಟು ಅಂದ್ರೆ ಅದಕ್ಕೆ ಲೆಕ್ಕ ಇಲ್ಲದಷ್ಟು ಅದನ್ನ ತನ್ನ ಗರ್ಭದೊಳಗೆ ಇಟ್ಕೊಂಡು ರಕ್ಷಣಾ ಮಾಡ್ತಾನಂತ ಹೇಳ್ತಾರ. ಅನಂತ ಬ್ರಹ್ಮಾಂಡ ಹರಿ ಹಾ ಬಾಳಕ ನಂದಾಗರಿ ಇವನ ಬಾಳಕ ಅಂದ್ರೆ ಸಣ್ಣ ಇವನ ಹರಿ ಹಾ ಬಾಳಕ ನಂದಾಗರಿ ಆನಂದಲೆ ಹರಿ ಹಾ ಬಾಳಕ ನಂದಾಗರಿ ಕೇವಡೆ ನಕಳೆ ಕಾನೂನ ನವಲ ಅಂದ್ರೆ ಆಶ್ಚರ್ಯ. ಕಾಲಿಲ್ಲದ ಹಂಗ ಗುಡ್ಡ ಹತ್ತಬಹುದು, ಕಣ್ಣಿಲ್ಲದವ ಜಗತ್ತನ್ನು ನೋಡಬೇಕು. ಅದು ಹೆಂಗ ಆಶ್ಚರ್ಯ ಐತಿ ಹಂಗ ಆಶ್ಚರ್ಯ ನವಲ ಕೇವಡೆ ನಕಳೆ ಕಾನೂನ ತೃಪ್ತ ಜೇನಿ ತೃಪ್ತ ಕೇಳಿ ಅತಿ ಯಶೋದ ಭೋಜನ ಯಶೋದ ಮಾತಾ ಪರಮಾತ್ಮಗ ಇಡೀ ವಿಶ್ವಕ್ಕೆ ಅಧಿಪತಿ ಆದಂತಹ ಪರಮಾತ್ಮ ಅಂತವಾಗ ತುತ್ತು ಮಾಡಿ ಉಣಿಸ್ತಾಳ ಅಂತಂದ್ರೆ ಏನು ಮಾಡಿದಳು ಯಶೋದ ಎಂತಾದೊಂದು ಚಮತ್ಕಾರ ಮಾಡಿದ್ರು. ಸಾಮಾನ್ಯವಾಗಿ ಒಂದು ಆಳ ನಮ್ಮ ಮನೆಯೊಳಗೆ ನಿಂದಿರ್ಬೋದು ಅಂತ ವಿಶ್ವಪತಿ ಇದ್ದಂತವ ಜಗತ್ತನ್ನ ರಕ್ಷಣೆ ಮಾಡವ ಇರ್ವಿ 84 ಜೀವರಕ್ಷೆ ಅನ್ನ ಹಾಕವ ಅಂತ ಇವತ್ತು ಒಬ್ಬ ಗೌಳನಿಯ ಕೈಯಾಗ ಸಿಕ್ಕ ಅವ್ರು ಹೇಳ್ದಂಗೆ ಕೇಳ್ತಾನಂತಂದ್ರೆ ಎದ್ರದ್ದು ಒಂದು ಎದುರು ಭಕ್ತಿ. ಅವ ಎದಕ್ಕೆ ಒಲಿಬೇಕಣ ಅಂತ ಕೇಳಿದ್ರೆ ಭಕ್ತಿಗಾಗಿ ಒಲಿಬೇಕಣ, ಅದನ್ನ ಬಿಟ್ಟು ಇನ್ನೊಂದು ಎತ್ತಕ್ಕೂ ಒಲಿಬೇಕಾಗಿಲ್ಲ ಪರಮಾತ್ಮ. ಅವ ಎಂತ ಒಂದು ಬಂಗಾರಕ್ಕಾಗಿ ಒಂದು ಉಣ್ಣು ತಿನ್ನೋದಕ್ಕಾಗಿ ಅವ ಏನೂ ಅಪೇಕ್ಷೆ ಇಲ್ಲ, ಎಲ್ಲ ಅವನೇ ಕೊಟ್ಟದ್ದೈತಿದೆ. ನಾವು ಏನು ಅವ್ನು ಕೊಡುವಂಥದ್ದು ಏನೂ ಇಲ್ಲ. ನಮ್ಮಂತೆಗೆ ಏನೈತಿ ಕೊಡಕ್ಕೆ ಅವನಿಗೆ ಕೊಡೋದು ಏನೈತಿ ನಮ್ಮಂತೆಗೆ ಏನಾದ್ರು